ನಮ್ಮ ಕರ್ನಾಟಕದ ನಿಜವಾದ ಬಲ ಯಾರು ಗೊತ್ತಾ? ಅವರು ನಮ್ಮ ಶ್ರಮಿಕರು. ಮಳೆಗಾಲದ ಮಳೆಯಲ್ಲಿ, ಬೇಸಿಗೆಯ ಬಿಸಿಲಿನಲ್ಲಿ, ಚಳಿಗಾಲದ ತಂಪಿನಲ್ಲಿ ಹಗಲು ರಾತ್ರಿ ದುಡಿದು ಕಟ್ಟಡವನ್ನು ಕಟ್ತಾ ಇರೋರು, ಇಟ್ಟಿಗೆಯನ್ನು ಹೊರೋರು, ಸಿಮೆಂಟ್ ಮಿಶ್ರಣ ಮಾಡೋರು, ಮನೆ, ರಸ್ತೆಗಳು, ಸೇತುವೆಗಳನ್ನ ಕಟ್ಟೋರು. ಅವರ ದುಡಿಮೆಯಿಂದಲೇ ಸಮಾಜ ಇವತ್ತು ನಿಂತಿದೆ ಅನ್ನೋದು ಯಾರು ತೆಗೆದಾಕಕ್ಕಾಗದೇ ಇಲ್ಲ. ಆದರೆ ಅವರು ತಮ್ಮದೇ ಆರೋಗ್ಯದ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸ್ತಾರೆ ಅನ್ನೋದು ಇವತ್ತಿನ ಪ್ರಶ್ನೆ. ಇವತ್ತು ಸಾವಿರಾರು ಕಾರ್ಮಿಕರ ಗ್ರಾಮಗಳಲ್ಲಿ, ಕುಗ್ರಾಮಗಳಲ್ಲಿ, ನಗರದ ಹಂಚುಗಳಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ. ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು 16 ಕಿಲೋಮೀಟರ್ ದೂರ ಹೋಗಬೇಕು, ಸರಿಯಾಗಿ ರಸ್ತೆ ಇಲ್ಲ, ಸಾರಿಗೆ ಸೌಲಭ್ಯ ಇಲ್ಲ ಅಂತ ಏನೇನೋ ಕಾರಣಗಳನ್ನ ಕೊಡ್ತಾರೆ. ಕೆಲಸದ ಒತ್ತಡ, ಹಣದ ಕೊರತೆ, ಮಾಹಿತಿ ಕೊರತೆ ಇವೆಲ್ಲ ಸೇರಿ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಕಡೆಗಣಿಸ್ತಾ ಇದ್ದಾರೆ. ಅವರಿಗೆ ಅನಾರೋಗ್ಯ ಬಂದಾಗ ಮಾತ್ರ ವೈದ್ಯರ ಬಳಿ ಹೋಗ್ತಾರೆ. ಆದರೆ ಆಗಾಗಲೇ ತಡ ಆಗೋಗಿರುತ್ತೆ. ಸಣ್ಣ ಸಮಸ್ಯೆ ದೊಡ್ಡದಾಗಿ ಜೀವನಕ್ಕೆ ಅಪಾಯ ತಂದು ಇಟ್ಟಿರುತ್ತೆ. ಇಂತಹ ಗಂಭೀರ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಕೊಡುವ ಉದ್ದೇಶದಿಂದ ಕರ್ನಾಟಕ ಕಾರ್ಮಿಕ ಇಲಾಖೆ ಜಾರಿಗೆ ತಂದಿದೆ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ. ಮೊಬೈಲ್ ಮೆಡಿಕಲ್ ಯೂನಿಟ್, MMU ಅಂತ ಕರೀತಾ ಇದ್ದಾರೆ. ಅಂದರೆ ಮೊಬೈಲ್ ಮೆಡಿಕಲ್ ಯೂನಿಟ್. ಆರೋಗ್ಯವೇ ಭಾಗ್ಯ, ಈ ಮಾತನ್ನು ನಿಜಗೊಳಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ರಾಜ್ಯಾದ್ಯಂತ 100ಕ್ಕೂ ಅತ್ಯಾಧುನಿಕ ಆರೋಗ್ಯ ವಾಹನಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಈ ವಾಹನಗಳು ಕಾರ್ಮಿಕರು ಇರುವಲ್ಲೇ ತಲುಪಿ ಆರೋಗ್ಯ ಸೇವೆ ಒದಗಿಸುತ್ತದೆ ಅನ್ನೋದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಚಾರ. ಇನ್ನು ಆಸ್ಪತ್ರೆಗೆ ಓಡಾಡುವ ತೊಂದರೆ ಇಲ್ಲ, ಕೆಲಸ ನಿಲ್ಲಿಸುವ ತೊಂದರೆ ಖಂಡಿತವಾಗಿಯೂ ಇಲ್ಲ, ದುಬಾರಿ ವೆಚ್ಚ ಮಾಡುವ ಅಗತ್ಯವೇ ಇಲ್ಲ. ಈ ಒಂದು ಯೋಜನೆ ನಿಮಗೆಲ್ಲದಕ್ಕೂ ಕೂಡ ಒಂದು ಆಪದ್ಬಂಧವಾಗಿ ನಿಲ್ಲುತ್ತೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಹೈಟೆಕ್ ಸಂಚಾರಿ ಆರೋಗ್ಯ ಘಟಕದಲ್ಲಿ ಇರುವ ಸೌಲಭ್ಯಗಳು ಅತ್ಯಾಧುನಿಕವಾಗಿರುವಂಥದ್ದು. ಪ್ರತಿ ವಾಹನದಲ್ಲೂ MBBS ವೈದ್ಯರಿರ್ತಾರೆ, ಅನುಭವಿ ನರ್ಸ್ಗಳಿರ್ತಾರೆ, ಫಾರ್ಮಸಿಸ್ಟ್ಗಳಿರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಹಾಗೂ ANM ಸಿಬ್ಬಂದಿ ಕೂಡ ಇರ್ತಾರೆ. ECG, ರಕ್ತದೊತ್ತಡ ತಪಾಸಣೆ, ರಕ್ತ ಮತ್ತು ಮಲಮೂತ್ರ ಪರೀಕ್ಷೆಗಳು ಸೇರಿದಂತೆ ಮೂಲಭೂತ ವೈದ್ಯಕೀಯ ಸೇವೆಗಳನ್ನು ಇದು ಒದಗಿಸ್ತಾ ಇದೆ. ತ್ವರಿತ ಚಿಕಿತ್ಸೆ ಮತ್ತು ಅಗತ್ಯವಿದ್ದರೆ ಮುಂದಿನ ಹಂತದ ಆಸ್ಪತ್ರೆಗೆ ರೆಫರ್ ಮಾಡುವ ವ್ಯವಸ್ಥೆಯನ್ನು ಕೂಡ ಈ ಒಂದು ವ್ಯಾನ್ನಲ್ಲೇ ಮಾಡಿರ್ತಾರೆ. ಕನೆಕ್ಟೆಡ್ ಹೆಲ್ತ್ ಎಕೋಸಿಸ್ಟಮ್ ಅಂದರೆ ಪ್ರತಿಯೊಬ್ಬ ಕಾರ್ಮಿಕರ ಆರೋಗ್ಯ ವರದಿ ಡಿಜಿಟಲ್ ರೀತಿಯಲ್ಲಿ ದಾಖಲಾಗಿ ಭವಿಷ್ಯದಲ್ಲಿಯೂ ಕೂಡ ಉಪಯೋಗವಾಗುವಂತೆ ಇರ್ತದೆ. ಅಂದರೆ ನೀವೆಲ್ಲೂ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಸ್ಪತ್ರೆಗೆ ಹೋದ್ರು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರು ನೀವು ಕ್ಯೂ ಅಲ್ಲಿ ನಿಲ್ಲಬೇಕು, ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರು ನೀವು ಕ್ಯೂ ಅಲ್ಲಿ ನಿಲ್ಲಬೇಕು. ಆದರೆ ಇಲ್ಲಿ ಈ ಒಂದು ಪ್ರಾಬ್ಲಮ್ಮೇ ಇಲ್ಲ. GPS ವ್ಯವಸ್ಥೆ ಮಾಡಿರ್ತಾರೆ. ವಾಹನಗಳಲ್ಲಿ ಯಾವ ಗ್ರಾಮಗಳಲ್ಲಿ ಯಾವ ಕಾರ್ಮಿಕನ ಬಳಿ ತಡಿತಾ ಇದೆ ಎನ್ನುವಂಥ ಎಲ್ಲ ಡೇಟಾ ಮಾಹಿತಿ ಇಲಾಖೆಗೆ ತಲುಪ್ತಾ ಇರುತ್ತೆ. ಆಯುಷ್ಮಾನ್ ಭಾರತ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ಕಾರ್ಮಿಕರು ಉಚಿತವಾಗಿ ಚಿಕಿತ್ಸೆ ಪಡೆಯಲು ಇದು ಸಹಾಯ ಆಗುತ್ತೆ. ಇವುಗಳ ಜೊತೆಗೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ಪೌಷ್ಟಿಕ ಆಹಾರದ ಕುರಿತು ಸಲಹೆಗಳು, ಜೀವನ ಶೈಲಿಯಲ್ಲಿ ಹೇಗೆ ತಿದ್ದುಪಡಿಗೊಳ್ಕೋಬೇಕು ಅನ್ನುವಂಥ ವಿಚಾರಗಳು, ಇದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡಲಾಗ್ತಾ ಇದೆ. ಈ ಯೋಜನೆಯಿಂದ ಕಾರ್ಮಿಕರಿಗೆ ಸಿಗುತ್ತಿರುವಂತಹ ಪ್ರಯೋಜನಗಳನ್ನು ನಾನು ಹೇಳಲೇಬೇಕು. ಒಬ್ಬ ಕಾರ್ಮಿಕನ ಆರೋಗ್ಯ ಅಂದರೆ ಕೇವಲ ಅವನೊಬ್ಬನ ಆರೋಗ್ಯ ಅಲ್ಲ, ಅವನ ಕುಟುಂಬದ, ಅವನ ಮಕ್ಕಳ, ಅವನ ಭವಿಷ್ಯದ ರಕ್ಷಣೆ ಕೂಡ ಹೌದು. ಹಾಗಾಗಿ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ನಿಜಕ್ಕೂ ಸಂಜೀವಿನಿ ಅಂತ ನಾನು ಕರಿತೀನಿ. ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಯಶಸ್ವಿಯಾಗಲು ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಲಾಡ್ ಅವರು ದೂರದೃಷ್ಟಿ ಪ್ರಮುಖ ಕಾರಣ. ಕಾರ್ಮಿಕರ ಬಗ್ಗೆ ಅವರಿಗಿರುವಂತಹ ಕಾಳಜಿ, ಬದ್ಧತೆ, ಶ್ರಮದಿಂದಲೇ ಇವತ್ತು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ 3 ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯನಿರ್ವಹಿಸ್ತವೆ. ಶ್ಲಾಘನೆ ಅಲ್ವಾ? ಖುಷಿ ಪಡಬೇಕಲ್ವಾ? ಆರೋಗ್ಯವಂತ ಕಾರ್ಮಿಕ ಶಕ್ತಿ, ಬಲಿಷ್ಠ ಕರ್ನಾಟಕಕ್ಕೆ ಆಧಾರ. ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಮನೆ ಬಾಗಿಲಿಗೆ. ಕರ್ನಾಟಕ ಕಾರ್ಮಿಕ ಇಲಾಖೆ ನಿಮ್ಮ ಸಂಗಾತಿ, ನಿಮ್ಮ ಆಪದ್ ಬಾಂಧವ ಅನ್ನೋದು ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಈ ಒಂದು ವಿಡಿಯೋ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದವರು ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಈ ಯೋಜನೆ ಉಪಯುಕ್ತವಾಗಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ
ಇನ್ನಷ್ಟು ಹೆಚ್ಚಿನ ಸುದ್ದಿಗಳನ್ನ ನಾನು ನಿಮ್ಗೆ ತಲುಪಿಸ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.